ಹಾಯ್ ಸ್ಟೂಡೆಂಟ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನೋಡ್ರಿ ನಾವು ಕ್ಲಾಸ್ 11 PUC ಫಸ್ಟ್ ಇಯರ್ ಮ್ಯಾಥಮೆಟಿಕ್ಸ್ ಚಾಪ್ಟರ್ 1 ಸ್ಯಾಟ್ಸ್ ಇದರಲ್ಲಿ ನಾವು ಎಕ್ಸಸೈಸ್ 1.5 ಇದರ ಕ್ವಶನ್ ಮತ್ತು ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ. ಎಕ್ಸಸೈಸ್ 1.5 ಅಲ್ಲಿ ಕ್ವಶನ್ ನಂಬರ್ 1 ಏನು ಹೇಳ್ತಾ ಇದೆ ನೋಡ್ರಿ. ಲೆಟ್ ಯು ಈಸ್ ಈಕ್ವಲ್ ಟು 1 2 3 4 5 6 7 8 9 ಆ್ಯಂಡ್ ಎ ಇಸ್ ಈಕ್ವಲ್ ಟು 1 2 3 4. ಬಿ ಸೆಟ್ ಏನು ಹೇಳ್ತಾ ಇದೆ 2 4 6 8 ಆ್ಯಂಡ್ ಸಿ ಇಸ್ ಈಕ್ವಲ್ ಟು 3 4 5 6. ದೆನ್ ಫೈಂಡ್ ಯೂನಿಯನ್ನು ಎ ಸೆಟ್ಟು, ಬಿ ಸೆಟ್ಟು ಮತ್ತು ಸಿ ಸೆಟ್ಟನ್ನು ಕೊಟ್ಟಾಗ ಏನು ಫೈಂಡ್ ಮಾಡಬೇಕಂತ ಹೇಳ್ತಾ ಇದ್ದಾರೆ ಇಲ್ಲಿ. ಒಂದನೇದು ಎ ಡ್ಯಾಶ್, ಎರಡನೇದು ಬಿ ಡ್ಯಾಶ್, ಮೂರನೇದು ಎ ಯೂನಿಯನ್ ಸಿ ಬ್ರ್ಯಾಕೆಟ್ ಡ್ಯಾಶ್, ನಾಲ್ಕನೇದು ಎ ಯೂನಿಯನ್ ಬಿ ಬ್ರ್ಯಾಕೆಟ್ ಡ್ಯಾಶ್, ನೆಕ್ಸ್ಟ್ ಐದನೇದು ಎ ಡ್ಯಾಶ್ ಹೋಲ್ ಡ್ಯಾಶ್, ಆರನೇದು ಬಿ ಮೈನಸ್ ಸಿ ಬ್ರ್ಯಾಕೆಟ್ ಡ್ಯಾಶ್. ಇಲ್ಲಿ ನೋಡ್ರಿ ಆನ್ಸರ್ ಒಂದು ಬೈ ಒನ್ ನೋಡ್ತಾ ಹೋಗೋಣ ನಾವು. ಇವಾಗ ಯೂನಿಯನ್ ಏನಿದೆಯಪ್ಪ 1 ರಿಂದ 9ರವರೆಗೂ ನಂಬರ್ಸ್ ಇದಾವೆ ಯೂನಿಯನ್ ಸೆಟ್ಟಲ್ಲಿ. ದೆನ್ ಎ ಸೆಟ್ಟಲ್ಲಿ 1 2 3 4 ಇದೆ, ಬಿ ಯಲ್ಲಿ 2 4 6 8 ಇದೆ, ಸಿ ಯಲ್ಲಿ ಏನಿದೆಯಪ್ಪ 3 4 5 6 ಇದೆ. ಇದರಲ್ಲಿ ನಾವು ನಂಬರ್ 1 ನೋಡ್ತಾ ಹೋದರೆ ಎ ಡ್ಯಾಶ್ ಏನು ಹೇಳ್ತಾ ಇದೆ, ಎದಲ್ಲಿ ಯೂನಿಯನ್ ಸೆಟ್ ಒಳಗಡೆ ಎಯಲ್ಲಿ ಇರಲಾರ್ದಂಥ ಎಲಿಮೆಂಟ್ಸ್ಗಳನ್ನು ಮಾತ್ರ ನಾವು ಎ ಡ್ಯಾಶ್ ಅಂದರೆ ಬರೀಬೇಕು. ಎ ಡ್ಯಾಶ್ ಅಂದರೆ ಏನಪ್ಪ, ಇದರಲ್ಲಿ ಇರಲಾರ್ದಂಥ ಎಲಿಮೆಂಟ್ಸ್ಗಳನ್ನು ಇಲ್ಲಿ ಬರಿತಾ ಹೋಗಬೇಕು. ಇದನ್ನು ಬಿಟ್ಟು ಬೇರೆ ಎಲಿಮೆಂಟ್ಸ್ ಏನಿದಾವಪ್ಪ ಇದರಲ್ಲಿ 1 2 3 4 ಬಿಟ್ಟು 5 6 7 8 9. ಎ ಡ್ಯಾಶ್ ಏನಾಗ್ತಾ ಇದೆ 5 6 7 8 9 ಆಗ್ತಾ ಇದೆ. ಹಾಗಿದ್ದಾಗ ಬಿ ಡ್ಯಾಶ್ ನೋಡ್ರಿ 2 4 6 8 ಬಿಟ್ಟು ಏನು ಉಳಿತಾ ಇದೆ ಇಲ್ಲಿ 1 3 5 7 9. ನೆಕ್ಸ್ಟ್ ಮೂರನೇದು ನೋಡ್ರಿ ಎ ಯೂನಿಯನ್ ಸಿ. ಎ ಮತ್ತು ಸಿ ಅನ್ನು ಯೂನಿಯನ್ ಮಾಡಿದಾಗ 1 2 3 4 5 6 ಆಗ್ತಾ ಇದೆ. ಎ ಯೂನಿಯನ್ ಸಿ. ನೆಕ್ಸ್ಟ್ ಆದ್ದರಿಂದ ಎ ಯೂನಿಯನ್ ಸಿ ಬ್ರ್ಯಾಕೆಟ್ ಡ್ಯಾಶ್, ಈ ನಂಬರ್ಸನ್ನು ಬಿಟ್ಟು ಉಳಿದಿದ್ದು ಯಾವ ಉಳಿತಾ ಇದ್ದಾವಪ್ಪ 7 8 9 ಅನ್ನೋದು ಎ ಯೂನಿಯನ್ ಸಿ ಡ್ಯಾಶ್ ಆಗ್ತಾ ಇದೆ. ನೆಕ್ಸ್ಟ್ ಫೋರ್ತ್ ಒನ್ ನೋಡ್ರಿ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್. ಎ ಯೂನಿಯನ್ ಬಿ ಮಾಡಿದಾಗ ಎ ಬಿ ಮಿಕ್ಸ್ ಮಾಡಿದಾಗ ಏನಾಗ್ತಾ ಇದೆ 1 2 3 4 6 8 ಆಗ್ತಾ ಇದೆ. ನೆಕ್ಸ್ಟ್ ಇದನ್ನು ಬಿಟ್ಟರೆ ಏನು ಉಳಿತಾ ಇದೆ ಇಲ್ಲಿ 5 7 ಮತ್ತು 9 ಉಳಿತಾ ಇದೆ. ಇದು ಎ ಯೂನಿಯನ್ ಬಿ ಹೋಲ್ ಡ್ಯಾಶ್. ಎ ಡ್ಯಾಶ್ ಹೋಲ್ ಡ್ಯಾಶ್ ಅಂದಾಗ ಈಸ್ ಈಕ್ವಲ್ ಟು ಎ ಬರುತ್ತೆ. ಎ ಎಷ್ಟಿದೆಯಪ್ಪ 1 2 3 4 ಇದೆ. ಈಗ ಬಿ ಮೈನಸ್ ಸಿ ಮಾಡಿದಾಗ ನಮಗೆ ಎಷ್ಟು ಬರ್ತಾ ಇದೆ 2 8 ಬರ್ತಾ ಇದೆ. ಬಿ ಮೈನಸ್ ಸಿ ಡ್ಯಾಶ್ ಇವೆರಡು 8 ಬಿಟ್ಟು ಏನು ಉಳಿತಾ ಇದೆ ಅಲ್ಲಿ 1 3 4 5 6 7 ಮತ್ತು 9 ಉಳಿತಾ ಇದೆ. ಓಕೆನಾ. ಈ ಕ್ವಶನ್ ನಂಬರ್ 2 ನೋಡ್ತಾ ಹೋಗೋಣವಾ. ಈಗ ನೋಡ್ರಿ ಕ್ವಶನ್ ನಂಬರ್ 2 ಏನು ಹೇಳ್ತದೆ. ಇಫ್ ಯು ಈಸ್ ಈಕ್ವಲ್ ಟು ಯೂನಿಯನ್ ಈಸ್ ಈಕ್ವಲ್ ಟು ಎ ಬಿ ಸಿ ಡಿ ಎಫ್ ಜಿ ಎಚ್, then find the complements of the following sets. Number 1, a is equal to a b c, then b is equal to d e f g, then c is equal to a c e z, d is equal to f g h a. then answer ನೋಡ್ತಾ ಹೋಗೋಣ. ಇದರಲ್ಲಿ ನಾವು ಸೆಟ್ ಯೂನಿಯನ್ ಸೆಟ್ ಕೊಟ್ಟಾಗ ನಾವು ಏನು ಹೇಳ್ತಾ ಈಗ ನೋಡ್ರಿ ಆನ್ಸರ್ ನಂಬರ್ 2 ನೋಡ್ತಾ ಹೋಗೋಣ. ಯೂನಿಯನ್ ಈಸ್ ಈಕ್ವಲ್ ಟು ಎ ಬಿ ಸಿ ಡಿ ಇ ಎಫ್ ಜಿ ಎಚ್. ಅದರಲ್ಲಿ ಎ ನೋಡೋಣ. ಎ ಈಸ್ ಈಕ್ವಲ್ ಟು ಎ ಬಿ ಸಿ ಸೆಟ್ ಇದೆ. ಎ ಡ್ಯಾಶ್ ಏನಾಯ್ತಪ್ಪ ಇಲ್ಲಿ ಎ ಬಿ ಸಿ ಅನ್ನು ಬಿಟ್ಟು ಉಳಿದಿದ್ದು ಡಿ ಇ ಎಫ್ ಜಿ ಎಚ್ ಅನ್ನೋದು ಎ ಡ್ಯಾಶ್ ಆಗ್ತಾ ಇದೆ. ಬಿ ನೋಡ್ರಿ ಬಿ ಸೆಟ್ ಏನಿದೆ ಡಿ ಇ ಎಫ್ ಜಿ ಇದೆ. ಬಿ ಡ್ಯಾಶ್ ಏನಾಗುತ್ತೆ ಇಲ್ಲಿ ಡಿ ಇ ಎಫ್ ಜಿ ಅನ್ನು ಬಿಟ್ಟು ಎ ಬಿ ಸಿ ಮತ್ತು ಎಚ್ ಆಗ್ತಾ ಇದೆ. ಥರ್ಡ್ ಒನ್ ನೋಡ್ರಿ ಸಿ ಎ ಸಿ ಇ ಜಿ ಇದೆ. ಸಿ ಡ್ಯಾಶ್ ಮಾಡಿದರೆ ಏನಾಗುತ್ತೆ ಬಿ ಡಿ ಎಫ್ ಎಚ್ ಆಗ್ತಾ ಇದೆ. ನಾಲ್ಕನೇದು ಡಿ ಇಸ್ ಈಕ್ವಲ್ ಟು ಎಫ್ ಜಿ ಎಚ್ ಇದೆ. ಡಿ ಡ್ಯಾಶ್ ಅಂದರೆ ಏನಾಯಿತು ಬಿ ಸಿ ಡಿ ಇ ಆಗ್ತಾ ಇದೆ. ಈಗ ನೋಡ್ರಿ ಕ್ವಶನ್ ನಂಬರ್ 3 ನೋಡೋಣ. ಟೇಕಿಂಗ್ ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಆಸ್ ದ ಯೂನಿವರ್ಸಲ್ ಸೆಟ್, ರೈಟ್ ಡೌನ್ ದ ಕಾಂಪ್ಲಿಮೆಂಟ್ಸ್ ಆಫ್ ದ ಫಾಲೋಯಿಂಗ್ ಸೆಟ್ಸ್. ಒಂದೇದು ನೋಡ್ರಿ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಆನ್ ಈವನ್ ನ್ಯಾಚುರಲ್ ನಂಬರ್.
ಸೆಕೆಂಡ್ ಒನ್ ನೋಡ್ರಿ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಎನ್ ಆಡ್ ನ್ಯಾಚುರಲ್ ನಂಬರ್. ಥರ್ಡ್ ಒನ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಎ ಪಾಸಿಟಿವ್ ಮಲ್ಟಿಪಲ್ ಆಫ್ 3. Fourth one x such that x is a prime number. Fifth one ನೋಡ್ರಿ x such that x is a natural number divisible by 3 and 5. Sixth one x such that x is a perfect square. Seventh one x such that x is a perfect cube. Eighth, ninth, 10th ನೋಡ್ರಿ x such that x plus 5 is equal to 8. Ninth one ನೋಡ್ರಿ x such that 2x plus 5 is equal to 9. 10th one x such that x is greater than or equal to 7. 11th one ನೋಡ್ರಿ x such that x belongs to capital N and 2x plus 1 is greater than 10. ನೋಡ್ರಿ ಇವಾಗ ಆನ್ಸರ್ ನಂಬರ್ 3 ಅನ್ನು ನೋಡ್ತಾ ಹೋಗೋಣ. ಯೂನಿವರ್ಸಲ್ ಸೆಟ್ ಈಸ್ ಈಕ್ವಲ್ ಟು ನ್ಯಾಚುರಲ್ ನಂಬರ್ n such that a set of natural numbers. ಫಸ್ಟ್ ಒನ್ ನೋಡ್ರಿ x such that x is an even natural number. ಹೋಲ್ ಡ್ಯಾಶ್ ಅಂದರೆ ಕಾಂಪ್ಲಿಮೆಂಟ್. ಈವನ್ ನ್ಯಾಚುರಲ್ ನಂಬರನ್ನು ಬಿಟ್ಟು ಉಳಿಕಿದ್ವನ್ನು ಇಲ್ಲಿ ಬರೀತಾ ಹೋಗಬೇಕು. ಏನಾಗುತ್ತೆ ಅದು ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎನ್ ಆಡ್ ನ್ಯಾಚುರಲ್ ನಂಬರ್ ಅಷ್ಟೇ ಉಳಿತಾ ಇದ್ದಾವೆ ಅಲ್ಲಿ. ಓಕೆನಾ, ಈವನ್ ಬಿಟ್ರೆ ಏನು ಉಳಿತಾ ಇದೆ, ಆಡ್ ನ್ಯಾಚುರಲ್ ನಂಬರ್. ಸೆಕೆಂಡ್ ಒನ್ ನೋಡ್ರಿ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎನ್ ಆಡ್ ನ್ಯಾಚುರಲ್ ನಂಬರನ್ನು ಬಿಟ್ಟು ಉಳಿದಿದ್ದು ಏನು ಉಳಿತಾ ಇದೆ, ಈವನ್ ನ್ಯಾಚುರಲ್ ನಂಬರ್ ಉಳಿತಾ ಇದೆ. ಥರ್ಡ್ ಒನ್ ನೋಡ್ರಿ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎ ಪಾಸಿಟಿವ್ ಮಲ್ಟಿಪಲ್ ಆಫ್ 3. ಕಾಂಪ್ಲಿಮೆಂಟ್ ಅಂದಾಗ ಏನು ಉಳಿತಾ ಇದೆ, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎನ್ ಆ್ಯಂಡ್ ಎಕ್ಸ್ ಈಸ್ ನಾಟ್ ಎ ಮಲ್ಟಿಪಲ್ ಆಫ್ 3 ಅನ್ಬೇಕು. ಇಲ್ಲಿ ಮಲ್ಟಿಪಲ್ ಆಫ್ 3 ಪಾಸಿಟಿವ್ ಅಂದಾಗ ಎಕ್ಸ್ ಈಸ್ ನಾಟ್ ಎ ಮಲ್ಟಿಪಲ್ ಆಫ್ 3 ಅಂದರೆ ಕಾಂಪ್ಲಿಮೆಂಟ್ ಆಗ್ತಾ ಇದೆ. ಫೋರ್ತ್ ಒನ್ ನೋಡ್ರಿ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎ ಪ್ರೈಮ್ ನಂಬರ್, ಇದರ ಕಾಂಪ್ಲಿಮೆಂಟ್ ಹೋಲ್ ಡ್ಯಾಶ್ ಅಂದರೆ ಕಾಂಪ್ಲಿಮೆಂಟ್ ಏನಾಗ್ತಾ ಇದೆ, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎ ಪಾಸಿಟಿವ್ ಕಂಪೋಸಿಟ್ ನಂಬರ್ ಆ್ಯಂಡ್ ಎಕ್ಸ್ ಈಸ್ ಈಕ್ವಲ್ ಟು 1. ದೆನ್ ಫಿಫ್ತ್ ಒನ್ ನೋಡ್ರಿ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎ ನ್ಯಾಚುರಲ್ ನಂಬರ್ ಡಿವಿಜೇಬಲ್ ಬೈ 3 and 5. ಇದರ ಒಂದು ಕಾಂಪ್ಲಿಮೆಂಟ್ ಏನಾಗ್ತಾ ಇದೆ ಅಂದರೆ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎ ನ್ಯಾಚುರಲ್ ನಂಬರ್ ದಟ್ ಈಸ್ ನಾಟ್ ಡಿವಿಜೇಬಲ್ ಬೈ 3 or 5 ಅಂತ ಹೇಳಬೇಕು. ಇಲ್ಲಿ ಸಿಕ್ಸ್ತ್ ಒನ್ ನೋಡ್ರಿ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್, ಇದರ ಕಾಂಪ್ಲಿಮೆಂಟ್ ಏನಾಗ್ತಾ ಇದೆ, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎನ್ ಆ್ಯಂಡ್ ಎಕ್ಸ್ ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವಯರ್ ಅಂತ ಹೇಳಬೇಕು. ಪರ್ಫೆಕ್ಟ್ ಸ್ಕ್ವೇರ್ ದ ಕಾಂಪ್ಲಿಮೆಂಟ್ ಏನಾಗ್ತಾ ಇದೆ, ನಾಟ್ ಎ ಪರ್ಫೆಕ್ಟ್ ಸ್ಕ್ವಯರ್. ಸೆವೆಂತ್ ಒನ್ ನೋಡ್ರಿ ಇವಾಗ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಎ ಪರ್ಫೆಕ್ಟ್ ಕ್ಯೂಬ್ ದ ಕಾಂಪ್ಲಿಮೆಂಟ್ ಏನಾಗ್ತಾ ಇದೆ, ಎಕ್ಸ್ ಈಸ್ ನಾಟ್ ಎ ಪರ್ಫೆಕ್ಟ್ ಕ್ಯೂಬ್ ಅನ್ನೋದು ಪರ್ಫೆಕ್ಟ್ ಕ್ಯೂಬ್ ದ ಕಾಂಪ್ಲಿಮೆಂಟ್ ಆಗ್ತಾ ಇದೆ. ಏಟ್ತ್ ಒನ್ ನೋಡ್ರಿ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಪ್ಲಸ್ 5 is equal to 8, ಇದರ ಒಂದು ಕಾಂಪ್ಲಿಮೆಂಟ್ ಏನಾಗ್ತಾ ಇದೆ ಇಲ್ಲಿ, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎನ್ ಆ್ಯಂಡ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 3 ಆಗ್ತಾ ಇದೆ. ನೈನ್ತ್ ಒನ್ ನೋಡ್ರಿ ಎಕ್ಸ್ ಸಚ್ ದ್ಯಾಟ್ 2x plus 5 is equal to 9, ಇದರ ಕಾಂಪ್ಲಿಮೆಂಟ್ ಏನಾಗ್ತಾ ಇದೆ, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎನ್ ಆ್ಯಂಡ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 2 ಅನ್ನೋದು ಈ ಒಂದು ಸೆಟ್ಟಿನ ಕಾಂಪ್ಲಿಮೆಂಟ್ ಆಗ್ತಾ ಇದೆ. ಟೆಂತ್ ಒನ್ ನೋಡ್ರಿ ಇವಾಗ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 7, ಇದರ ಕಾಂಪ್ಲಿಮೆಂಟ್ ಏನಾಗ್ತಾ ಇದೆ, ಲೆಸ್ ದೆನ್ 7 ಅಂತ ಹೇಳಬೇಕು. ಎಕ್ಸ್ ಈಸ್ ಲೆಸ್ ದೆನ್ 7 ಅನ್ನೋದು ಕಾಂಪ್ಲಿಮೆಂಟ್. 11th ಒನ್ ನೋಡ್ರಿ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎನ್ ಆ್ಯಂಡ್ 2x plus 1 is greater than 10 ಅಂದಾಗ ಇದರ ಕಾಂಪ್ಲಿಮೆಂಟ್ ಏನಾಗ್ತಾ ಇದೆ, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎನ್ ಆ್ಯಂಡ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 9/2 ಆಗ್ತಾ ಇದೆ. ಈ ಕ್ವಶನ್ ನಂಬರ್ 4 ಅನ್ನು ನೋಡೋಣ ಇವಾಗ. ಇಫ್ ಯು ಈಸ್ ಈಕ್ವಲ್ ಟು ಯೂನಿಯನ್ ಈಸ್ ಈಕ್ವಲ್ ಟು 1 2 3 4 5 6 7 8 9, ದೆನ್ ಎ ಸೆಟ್ ಏನಾಗ್ತಾ ಇದೆ 2 4 6 8 ಆ್ಯಂಡ್ ಬಿ ಈಸ್ ಈಕ್ವಲ್ ಟು 2 3 5 7. ದೆನ್ ವೆರಿಫೈ ದ್ಯಾಟ್ ಎ ಯೂನಿಯನ್ ಬಿ, ಇದರ ಕಾಂಪ್ಲಿಮೆಂಟು ಈಸ್ ಈಕ್ವಲ್ ಟು ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಸೆಕೆಂಡ್ ಒನ್ ನೋಡ್ರಿ ಎ ಇಂಟರ್ಸೆಕ್ಷನ್ ಬಿ ದ ಕಾಂಪ್ಲಿಮೆಂಟು ಈಸ್ ಈಕ್ವಲ್ ಟು ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್. ಆನ್ಸರ್ ನೋಡ್ರಿ ನಾಲ್ಕನೇದು ಯೂನಿಯನ್ ಏನಾಗ್ತಾ ಇದೆ 1 to 9ವರೆಗೂ ಒಂದು ಸೆಟ್ ಆಗಿದೆ. ಎ ಏನಾಗಿದೆ ಇಲ್ಲಿ 2 4 6 8 ಅನ್ನೋದು ಒಂದು ಸೆಟ್ಟು, ಬಿ ಈಸ್ ಈಕ್ವಲ್ ಟು 2 3 5 7 ಅನ್ನೋದು ಒಂದು ಸೆಟ್ ಆಗಿದೆ. ಒಂದೇದು ನೋಡ್ರಿ ಎ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಅಂದಾಗ 2 3 4 5 6 7 8 ಅನ್ನೋದು ಎ ಯೂನಿಯನ್ ಬಿ ಆಗ್ತಾಯಿದೆ. ಇದ್ರ ಕಾಂಪ್ಲಿಮೆಂಟ್ ಇವೆಲ್ಲವನ್ನು ಬಿಟ್ಟು ಉಳಿಕಿದ್ದು ಏನು ಉಳಿತಾ ಇದೆ ಅಲ್ಲಿ 1 9 ಉಳಿತಾ ಇದೆ.
1 9 ಅನ್ನೋದು ಇದರ ಒಂದು ಕಾಂಪ್ಲಿಮೆಂಟ್ ಆಗ್ತಾ ಇದೆ. ನೆಕ್ಸ್ಟ್ ನೋಡಿರಿ, ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಅಂದರೆ ಎ ಕಾಂಪ್ಲಿಮೆಂಟ್ ಅಂದರೆ ಏನಾಯಿತು 1 3 5 7 9. ಇಂಟರ್ಸೆಕ್ಷನ್ 1 4 6 8 9 ಅಂದಾಗ ಇವೆರಡರಲ್ಲಿ ಏನು ಕಾಮನ್ ಇದೆ, ಇಲ್ಲಿ 1 9 ಅನ್ನೋದು ಕಾಮನ್ ಇದೆ. ಆದ್ದರಿಂದ ದೇರ್ ಫೋರ್ ಎ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಈಸ್ ಈಕ್ವಲ್ ಟು ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ದೆನ್ ಸೆಕೆಂಡ್ ಒನ್, ಈಗ ನೋಡ್ರಿ ಸೆಕೆಂಡ್ ಒನ್ನು ಎ ಇಂಟರ್ಸೆಕ್ಷನ್ ಬಿ ದ ಕಾಂಪ್ಲಿಮೆಂಟ್ ಏನಾಗ್ತಾ ಇದೆ, ಇಂಟರ್ಸೆಕ್ಷನ್ ಬಿ ಅನ್ನೋದು 2 ಮಾತ್ರ ಇದೆ, ಅದರ ಕಾಂಪ್ಲಿಮೆಂಟ್ 2 ಬಿಟ್ಟು ಉಳಿಕಿದ್ದನ್ನು ಬರಿತಾ ಹೋಗಬೇಕು. 1 3 4 5 6 7 8 9 ಅನ್ನೋದು ಎ ಇಂಟರ್ಸೆಕ್ಷನ್ ಬಿಯ ಕಾಂಪ್ಲಿಮೆಂಟ್ ಆಗ್ತಾ ಇದೆ. ಇಲ್ಲಿ ನೋಡ್ರಿ ನೆಕ್ಸ್ಟು ಎ ಡ್ಯಾಶ್ ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಏನಾಗ್ತಾ ಇದೆ, ಇಲ್ಲಿ 1 3 5 7 9 ಅನ್ನೋದು ಎ ಡ್ಯಾಶು ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಏನಿದೆ 1 4 6 8 9 ಇವೆರಡವನ್ನು ಕೂಡಿಸಿ ಬರೆದಾಗ ಏನಾಗ್ತಾ ಇದೆ ನಮಗೆ 1 3 4 5 6 7 8 9 ಆಗ್ತಾ ಇದೆ. ದೇರ್ ಫೋರ್ ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಈಸ್ ಈಕ್ವಲ್ ಟು ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 5 ಅನ್ನು ನೋಡ್ರಿ. ಇವಾಗ ಡ್ರಾ ಎ ಅಪ್ರಾಪ್ರಿಯೇಟ್ ವೆನ್ ಡಯಾಗ್ರಾಮ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್. ನಂಬರ್ 1 ಎ ಯೂನಿಯನ್ ಬಿ complement, then second one a complement intersection b complement, third one nodri a intersection b complement, then fourth one a complement union b complement. then answer 5 ಅನ್ನು ನೋಡಿದಾಗ a union b complement ಏನಾಗ್ತದೆ, ಇಲ್ಲಿ a union b ಇವು ಎರಡನ್ನೂ ಬಿಟ್ಟು ಉಳಿಕೆದೇನು ಉಳಿತಾ ಇದೆ, ಇಲ್ಲಿ ಇದರ ಹೊರಗಿನ ಪಾರ್ಟು ಎ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಅನ್ನೋದು ಈ ಒಂದು ಚಿತ್ರದ ಹೊರತಾಗಿ ಹೊರಗಡೆ ಇದ್ದಿದ್ದು ಕಾಂಪ್ಲಿಮೆಂಟ್ ಆಗ್ತಾ ಇದೆ. ಸೆಕೆಂಡ್ ಒನ್ ನೋಡ್ರಿ, ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಅಂದಾಗ ಎ ಭಾಗ ಮತ್ತು ಬಿ ಭಾಗವನ್ನು ಬಿಟ್ಟು ಏನು ಉಳಿತಾ ಇದೆ ಅದು ಕೂಡ ಇದೇ ಉಳಿತಾ ಇದೆ. ಓಕೆನಾ. ದೆನ್ ನೆಕ್ಸ್ಟ್ ನೋಡ್ರಿ, ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಅಂದಾಗ ಈ ಥರ ನಾವು ವೆನ್ ಡಯಾಗ್ರಾಮನ್ನು ಹಾಕ್ತಾ ಇದ್ದೀವಿ. ಫೋರ್ತ್ ಒನ್ ನೋಡ್ರಿ, ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಅಂದಾಗ ಈ ಥರ ವೆನ್ ಡಯಾಗ್ರಾಮನ್ನು ತಗೋಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 6 ಅನ್ನು ನೋಡ್ರಿ. ಇವಾಗ ಕ್ವಶನ್ ನಂಬರ್ 6 ನೋಡ್ರಿ, ಲೆಟ್ ಯು ಬಿ ದ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಇನ್ ಎ ಪ್ಲೇನ್ ಇಫ್ ಎ ಇಸ್ ದ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ವಿತ್ ಅಟ್ ಲೀಸ್ಟ್ ಒನ್ ಆ್ಯಂಗಲ್ ಡಿಫ್ರೆಂಟ್ ಫ್ರಾಮ್ 60 degree. What is a dash? Then answer is a dash a complement is the set of all equilateral triangle ಅನ್ನೋದು ಇದರ ಆನ್ಸರು. ನೆಕ್ಸ್ಟ್ ಕ್ವಶನ್ ನಂಬರ್ 7 ಅನ್ನು ನೋಡ್ರಿ. ಇವಾಗ ನಾವು fill in the blanks to make each of the following a true statement. First one, a union a complement is equal to union set ಆಗ್ತಾ ಇದೆ. ಓಕೆನಾ. ದೆನ್ 5 ಡ್ಯಾಶ್ ಇಂಟರ್ಸೆಕ್ಷನ್ ಎ ಅನ್ನೋದು ಏನಾಗ್ತಾ ಇದೆ, ಇಲ್ಲಿ ಯೂನಿಯನ್ ಇಂಟರ್ಸೆಕ್ಷನ್ ಎ ಇಸ್ ಈಕ್ವಲ್ ಟು ಎ ಸೆಟ್ಟು. ದೇರ್ ಫೋರ್ 5 ಡ್ಯಾಶ್ ಇಂಟರ್ಸೆಕ್ಷನ್ ಎ ಅನ್ನೋದು ಎ ಸೆಟ್ಟು ಆಗ್ತಾ ಇದೆ. ನೆಕ್ಸ್ಟ್ ನೋಡ್ರಿ, ಇವಾಗ ಥರ್ಡ್ ಒನ್ನು ಎ ಇಂಟರ್ಸೆಕ್ಷನ್ ಎ ಡ್ಯಾಶ್ ಏನಾಗ್ತಾ ಇದೆ, ಇಲ್ಲಿ 5 ನಲ್ ಸೆಟ್ ಆಗ್ತಾ ಇದೆ. ಫೋರ್ತ್ ಒನ್ನು ಯೂನಿಯನ್ ಡ್ಯಾಶ್ ಇಂಟರ್ಸೆಕ್ಷನ್ ಎ ಅನ್ನೋದು ನಲ್ ಸೆಟ್ಟು ಇಂಟರ್ಸೆಕ್ಷನ್ ಎ ಅಂದಾಗ ಅಲ್ಲಿಯೂ ಕೂಡ ನಮಗೆ ನಲ್ ಸೆಟ್ಟೇ ಸಿಗ್ತಾ ಇದೆ. ದೇರ್ ಫೋರ್ ಯೂನಿಯನ್ ಡ್ಯಾಶ್ ಯೂನಿಯನ್ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಎ ಇಸ್ ಈಕ್ವಲ್ ಟು ಏನಾಗ್ತಾ ಇದೆಯಪ್ಪ ನಮಗೆ 5 ಅಂದರೆ ನಲ್ ಸೆಟ್ ಸಿಗ್ತಾ ಇದೆ. ಓಕೆನಾ. ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.